ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಸಿ.ಎಸ್. ರಘು ನೇತೃತ್ವದಲ್ಲಿ ಹೊಸ ವರ್ಷಾಚರಣೆಯನ್ನು ಆಚರಿಸಲಾಯಿತು. ಕರೋನಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸಾರ್ವಜನಿಕರಿಗೆ ಮಾಸ್ಕ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಿ.ಎಸ್. ರಘುರವರು ಮಾತನಾಡಿ, ಜನತೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸಿರಿ. ಎಲ್ಲ ವಾರ್ಡ್ಗಳಲ್ಲಿ ಮಾಸ್ಕ್ ವಿತರಿಸಲಾಗುವುದು. ಜೀವ ಇದ್ದರೆ ಜೀವನ ಎಂಬ ಪರಿಪಾಠದೊಂದಿಗೆ ಜನರು ಜಾಗೃತರಾಗಿ ಎಂದರು. ಕೊರೋನಾ ಮಹಾಮಾರಿ ಅಬ್ಬರ ಜಾಸ್ತಿ ಇದೆ. ಸರ್ಕಾರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದೆ. ನಿಷೇಧಾಜ್ಞೆಗಳು ಜಾರಿ ಮಾಡ್ತಾ ಇದೆ, ಲಾಕ್ಡೌನ್ಗಳನ್ನ ಜಾರಿ ಮಾಡ್ತಾ ಇದೆ. ಆದ್ರೂ ನಮ್ಮ ಜನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೋ ಒಂಚೂರು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ ಇದನ್ನು ಕೋವಿಡ್-19 ನಿಯಮಾವಳಿಗಳನ್ನ ಪಾಲನೆ ಮಾಡೋದಕ್ಕೆ. ಹಾಗಾಗಿ ಇವತ್ತಿನ ದಿನ ನಾವು ಬೆಂಗಳೂರು ನಗರದ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಾವು ಸಂಚಾರ ಮಾಡ್ತಾ ಇದ್ದೀವಿ. ಎಲ್ರಿಗೂ ಉಚಿತವಾಗಿ ರಸ್ತೆ ಉದ್ದಕ್ಕೂ ಮಾಸ್ಕು, ಸ್ಯಾನಿಟೈಸರ್ಗಳನ್ನ ಹಂಚ್ಕೊಂಡು ಓಡಾಡ್ತಾ ಇದ್ದೀವಿ ಇವತ್ತಿನ ದಿನ. ಹಂಗಾಗಿ ಇವಾಗ ವಿಧಾನಸೌಧ ಹತ್ರ ಕೆಲವರು ಬೆಂಗಳೂರು ನಗರನ ನೋಡೋದಕ್ಕೆ ಬಂದಿದ್ದಾರೆ. ಇವ್ರ ಹೆಸರು, ನಿಮ್ಮ ಹೆಸರು? ಆಕಾಶ್ ಅಂತೇಳಿ. ಯಾವರು? ಗುಲ್ಬರ್ಗದಿಂದ ಬಂದಿದ್ದಾರೆ. ನೀವು ಕೊಪ್ಪಳ? ಯಾರು? ರಾಯಚೂರು. ಹಿಂಗಾಗಿ ಎಲ್ಲ ಭಾಗಗಳಿಂದ ಕೊಪ್ಪಳ, ರಾಯಚೂರು, ಬೆಳಗಾಮು, ತುರುವೇಕೆರೆ, ಗುಲ್ಬರ್ಗ ಎಲ್ಲ ಭಾಗಗಳಿಂದನೂ ಬಂದವ್ರೆ. ಇವರೆಲ್ರಿಗೂ ನಾವು ಇವತ್ತಿನ ದಿನ ಉಚಿತವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೆಸರಿನಲ್ಲಿ ಇವ್ರಿಗೆಲ್ಲ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನ ವಿತರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ದಯಮಾಡಿ ತಗೊಳ್ಳಿ ಪ್ಲೀಸ್. ಕೋವಿಡ್-19 ನಿಯಮಾವಳಿಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು, ಜಾಗೃತಿಯಾಗಿರಬೇಕು, ಎಚ್ಚರದಿಂದ ಇರಬೇಕು. ನಿಮ್ಮ ಪ್ರದೇಶಗಳು, ನಿಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನ ಸಮುದಾಯಕ್ಕೆ ಜಾಗೃತಿ ಮೂಡಿಸುವ ಹಂತದಲ್ಲಿ ತಾವು ಕೆಲಸ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜನವರಿ 1ನೇ ತಾರೀಕು ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಹೊಸ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿನ ನಮಗೊಂದು ವಿಜಯೋತ್ಸವ ದಿನ ಇದು. ಯಾಕಂದರೆ ಇದೊಂದು ಸ್ಮರಣ ದಿನ. ಇದು ವೀರ ಯೋಧರು ನಮ್ಮಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ. ಇವತ್ತಿನ ದಿನ ನಾವು ಭಾಳಷ್ಟು ಜನ ಸಂಘಟನೆಗಳವರು, ಹೋರಾಟಗಾರರು, ಪ್ರಗತಿಪರರು ಎಲ್ಲ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವೆಲ್ಲರಿಗೂ ಭಾಳ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಈ ಹಂತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೋವಿಡ್-19 ನಿಯಮಾವಳಿಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸರ್ಕಾರ ಈಗಾಗಲೇ ಲಾಕ್ಡೌನು, ನಿಷೇಧಾಜ್ಞೆ ಏನೇನು ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಾ ಇದೆ, ಇದನ್ನು ನಾವು ಸಾರ್ವಜನಿಕರು ಸಂಪೂರ್ಣವಾಗಿ ಚಾಚು ತಪ್ಪದೆ ಪಾಲನೆ ಮಾಡುವಂಥ ಕೆಲಸ ಮಾಡಬೇಕು. ಏನು ಇವತ್ತಿನ ದಿನ ನಾವು ಯಾರು ಕೈಲಾದವರು ಇರ್ತಾರೆ, ಬಡವರು ಇರ್ತಾರೆ, ಅಸಹಾಯಕರು ಇರ್ತಾರೆ, ಅಂಥ ಜನ ಸಮುದಾಯನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಉಚಿತವಾಗಿ ಮಾಸ್ಕು ಮತ್ತು ಸ್ಯಾನಿಟೈಸರನ್ನು ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕೊಡುವಂಥ ಕಾರ್ಯಕ್ರಮನ ಇವತ್ತಿನ ದಿನ ನಾವು ಪ್ರಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮನ ಮೊಟ್ಟ ಮೊದಲಿಗೆ ಬೆಂಗಳೂರು ನಗರದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಏನಿದೆ ವಿಧಾನಸೌಧ ಮುಂಭಾಗ, ಇಲ್ಲಿಂದ ನಾವು ಚಾಲೂ ಕೊಡ್ತಾ ಇದ್ದೀವಿ. ಬೆಂಗಳೂರು ನಗರದ 198 ವಾರ್ಡ್ಗಳಲ್ಲೂ ಸಹ ನಮ್ಮ ಕಾರ್ಯಕರ್ತರು ಇವಾಗಲೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ನಾವು ಈ ಕೋವಿಡ್-19 ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ಈಗೇನು 2ನೇ ಅಲೆ, ಬ್ರಿಟನ್ ವೈರಸ್ಸು, ಈ ಥರ ಏನೇನೋ ಹೇಳ್ತಾ ಇದ್ದಾರೆ. ಹಂಗಾಗಿ ಭಾಳಷ್ಟು ನಾವು ಜನರು ಭಯಭೀತರಾಗಿದ್ದೀರಿ. ದಯಮಾಡಿ ಕೋವಿಡ್-19 ನಿಯಮಾವಳಿಗಳನ್ನ ಪಾಲನೆ ಮಾಡಿದ್ರೆ ಯಾವುದೇ ಭಯದ ಅವಶ್ಯಕತೆ ಇಲ್ಲ. ದಯಮಾಡಿ ಎಚ್ಚರಿಕೆಯಿಂದ ಇರಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು, ಕಡ್ಡಾಯವಾಗಿ ಮಾಸ್ಕ್ನ ಬಳಕೆ ಮಾಡ್ಕೋಬೇಕು, ಕಡ್ಡಾಯವಾಗಿ ಸ್ಯಾನಿಟೈಸರ್ನ ಬಳಕೆ ಮಾಡ್ಕೋಬೇಕು ಅಂತೇಳಿ ಜಾಗೃತಿ ಮೂಡಿಸುವಂಥ ಕೆಲಸ. ವಿಶ್ವ ಆರೋಗ್ಯ ಸಂಸ್ಥೆ WHO ಏನು ಡಿಕ್ಲೇರ್ ಮಾಡೋವರೆಗೂ ನಾವೇನು ಅನ್ಸೋದಕ್ಕಾಗಲ್ಲ. ನಾವು ಈಗಾಗಲೇ ದೇಶದಲ್ಲಿ ಬರಗಾಲದ ಪರಿಸ್ಥಿತಿಲಿದ್ದೀವಿ. ನಾವು ಬಡವರಾಗಿದ್ದೀವಿ, ಶ್ರೀಮಂತರಾಗ್ತಾ ಇದ್ದೀವಿ. ಅದರಲ್ಲಿ ಅವಕಾಶವಂತರು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಿಜವಾಗ್ಲೂ ಈ ಒಂದು ಸಮುದಾಯನ ಜಾಗೃತಿ ಮೂಡಿಸುವಂಥ ಅನಿವಾರ್ಯತೆ ಇದೆ. ಹಂಗಾಗಿ ಮೊದಲಿಗೆ ನಮಗೆ ಜೀವ ಇದ್ರೇ ಜೀವನ, ನಮಗೆ ಜೀವ ಇದ್ರೇ ಜೀವನ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಜೀವ ಉಳಿಸ್ಕೊಂಡ್ರೆ ನಾವು ಬದುಕಿರೋವರೆಗೂ ಎಷ್ಟೋ ಹೊಸ ವರ್ಷಗಳು ಬರುತ್ತೆ, ಅಷ್ಟು ಹೊಸ ವರ್ಷಗಳನ್ನು ಸಹ ನಾವು ಆಚರಣೆ ಮಾಡ್ಬೋದು. ಹಂಗಾಗಿ ನಾವು ಜೀವದ ಹಂಗನ್ನು ಇವತ್ತಿನ ದಿನ ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೋಬೇಕಾಗಿದೆ. ಯಾಕಂದರೆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊರೋನಾ ಅಂತೇಳಿ ದೃಢಪಟ್ಟರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಕೋವಿಡ್-19 ಟೆಸ್ಟ್ ಮಾಡೋಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಕುಟುಂಬ ಸದಸ್ಯರಲ್ಲಿ ನನ್ನೊಟ್ಟಿಗೆ ನಮ್ಮ ಹೆಂಡತಿ, ಮಕ್ಕಳು ಯಾರೇ ಇರ್ಬೋದು, ಕುಟುಂಬ ಸದಸ್ಯರು, ಅವ್ರಿಗೂ ಏನಾದರೂ ಪಾಸಿಟಿವ್ ಅಂತೇಳಿ ಬಂದರೆ ಇಡೀ ನಮ್ಮ ಕುಟುಂಬನೇ ಸರ್ವನಾಶ ಆಗೋಂಥ ಸಾಧ್ಯತೆಗಳಿದೆ. ನಾವು ಬಡವರು, ಅದರಿಂದ ತಡ್ಕೊಳ್ಳೋಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಹಂಗಾಗಿ ದಯಮಾಡಿ ಎಲ್ರಿಗೂ ಕೈ ಮುಗಿತಾ ಇದ್ದೀನಿ, ಎಲ್ರಿಗೂ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ನಿಮ್ಮ ಜಾಗೃತಿಯಲ್ಲಿ ನೀವು ಇರಬೇಕು. ಕೊರೋನಾದಿಂದ ನಾವು ಮುಕ್ತರಾಗೋಣ, ಕೊರೋನಾ ಮುಕ್ತ ಭಾರತ ದೇಶ ಅಂತ ಮಾಡೋಣ. ದಯಮಾಡಿ ಕೈಲಾದವರು ಯಾರಿರ್ತಾರೆ,
ಅಸಹಾಯಕರು ಯಾರಿರ್ತಾರೆ, ಬಡವರು ಯಾರಿರ್ತಾರೆ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಅವ್ರ ಜೀವನ ಅವ್ರು ಕಾಪಾಡ್ಕೊಳ್ಳೋದು ಅವ್ರದ್ದೇ ಜವಾಬ್ದಾರಿ ಇದೆ. ಹಂಗಾಗಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅವ್ರಿಗೆ ಉಚಿತವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಪೊಲೀಸ್ ಇಲಾಖೆಗೆ ತನ್ನದೇ ಅಂತ ಗೌರವ ಘನತೆಗಳಿದೆ. ಪೊಲೀಸ್ ಇಲಾಖೆ ಇಲ್ಲ ಅಂದರೆ ನಾವಿಲ್ಲ. ಯಾಕಂದರೆ ನೀವು ಒಂದು ಕ್ಷಣ ನೀವು ಮೈಮರೆತರೆ ನಮ್ಮ ಇಡೀ ಜೀವನನೇ ಸರ್ವನಾಶ ಆಗಿಬಿಡ್ತದೆ. ಬೆಂಗಳೂರು ನಗರ ಆಗಲಿ, ರಾಜ್ಯ ಆಗಲಿ, ರಾಷ್ಟ್ರ ಆಗಲಿ, ಎಲ್ಲ ನಿಟ್ಟಿನಲ್ಲಿ ನಿಮ್ಮ ಖಾಕಿ ರಕ್ಷಣೆ ನಮ್ಗೆ ತುಂಬ ಇಂಪಾರ್ಟೆಂಟು. ದಯಮಾಡಿ ಕೋವಿಡ್-19 ನಿಯಮಾವಳಿಗಳ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಮತ್ತು ಪೊಲೀಸರಿಗೂ ಸ್ವಲ್ಪ ಗೊಂದಲಗಳಿದೆ, ಅದು ನಿವಾರಣೆ ಆಗುತ್ತೆ. ನಿಜವಾಗ್ಲೂ ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ, ನಿಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ತೊರೆದು, ನಿಮ್ಮ ಜೀವದ ಅಂಗನ್ನು ತೊರೆದು ನೀವು ನಮ್ಮ ರಕ್ಷಣೆಗಿದ್ದೀರಾ. ನಿಜವಾಗ್ಲೂ ನಾವು ನಿಮಗೆ ಧನ್ಯವಾದ ಸರ್, ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ